ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ಇಂದು ನಾವು 6ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಈ ಒಂದು ಅಧ್ಯಾಯದ 2 ಅವಧಿಗಳಲ್ಲಿ ಮೊದಲನೇ ಅವಧಿಯನ್ನು ನಾವು ತಿಳ್ಕೊಳ್ಳೋಣ. ಈ ಅವಧಿಯಲ್ಲಿ ಏನೆಲ್ಲ ಕಲಿತೀವಿ ಅನ್ನೋದನ್ನು ನೋಡೋಣ. ವಿದ್ಯುತ್ತಿನ ಪ್ರಾಮುಖ್ಯತೆಯನ್ನು ತಿಳಿಯುವಿರಿ, ವಿದ್ಯುತ್ ಕೋಶ ಮತ್ತು ಅದರ ಭಾಗಗಳನ್ನು ತಿಳಿಯುವಿರಿ, ಹಾಗೆಯೇ ವಿದ್ಯುತ್ ಬಲ್ಬ್ ಮತ್ತು ಅದರ ಭಾಗಗಳನ್ನು ತಿಳಿಯುವಿರಿ. ವಿದ್ಯುತ್ ಕೋಶವನ್ನು ವಿದ್ಯುತ್ ಬಲ್ಬ್ನೊಂದಿಗೆ ಜೋಡಿಸುವ ವಿಧಾನವನ್ನು ಪ್ರಾಯೋಗಿಕವಾಗಿ ನೀವು ಕಲಿತೀರಾ. ಮಕ್ಕಳೇ, ನಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ವಿದ್ಯುತ್ತನ್ನು ಅಪಾರವಾಗಿ ನಾವು ಬಳಸ್ತಾ ಇದ್ದೇವೆ. ಹಿಂದಿಗಿಂತ ಅಂದರೆ ನಮ್ಮ ಪೂರ್ವಿಕರು ವಿದ್ಯುತ್ ಇಲ್ಲದೇ ಬದುಕ್ತಿದ್ರು, ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ವಿದ್ಯುತ್ ಇಲ್ಲದೆ ಹೋದರೆ ಬದುಕೋದು ತುಂಬ ಕಷ್ಟ. ಅಂದರೆ ನಾವು ಅಷ್ಟೊಂದು ಅದರ ಮೇಲೆ ಅವಲಂಬಿಸಿದ್ದೇವೆ. ಯಾವೆಲ್ಲ ಕೆಲಸಗಳಿಗೆ ವಿದ್ಯುತ್ ಬಳಸ್ತೇವೆ ಹೇಳಿ ನೋಡೋಣ. ಹೌದು, ವಿದ್ಯುತ್ತನ್ನು ನಾವು ಪ್ರತಿನಿತ್ಯ ಬಳಸ್ತೇವೆ. ವಿದ್ಯುತ್ ಶಕ್ತಿ ಬಳಸಿ ಯಾವೆಲ್ಲ ಕೆಲಸ ಮಾಡ್ತೇವೆ ಅಂತ ಯೋಚಿಸಿ. ವಿದ್ಯುತ್ತನ್ನು ಬಳಸಿ ಕೆಲಸ ಮಾಡುವಂಥ ಕೆಲವು ಉಪಕರಣಗಳನ್ನು ಈಗ ಗಮನಿಸೋಣ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಅಮ್ಮ ಅಡುಗೆ ಮಾಡಲಿಕ್ಕೆ ಖಾರ ರುಬ್ಬಬೇಕು ಅಂದರೆ ನಮಗೆ ಮಿಕ್ಸಿಯನ್ನು ಬಳಸ್ತೇವೆ. ವಿದ್ಯುತ್ ಇಲ್ಲದೆ ಹೋದರೆ ಇವತ್ತು ನಮಗೆ ಬೆಳಗ್ಗೆ ತಿಂಡಿ ಸಿಗೋದು ತುಂಬ ಕಷ್ಟದ ಪರಿಸ್ಥಿತಿ. ಈಗ ನಾವು ರಾತ್ರಿ ಸಮಯದಲ್ಲಿ ಬೆಳಕನ್ನು ಪಡೆಯಲಿಕ್ಕೆ ವಿದ್ಯುತ್ ಬಲ್ಬನ್ನು ಬಳಸ್ತೇವೆ. ಹಾಗೆಯೇ ರೇಡಿಯೋವನ್ನು ನಾವು ಬಳಸ್ತೇವೆ. ಕಂಪ್ಯೂಟರ್ಗೆ ನಮಗೆ ವಿದ್ಯುತ್ ಬೇಕು. ನಮ್ಮ ಮನೆಗಳಲ್ಲಿ ಹೋಮ್ ಥಿಯೇಟರ್ಗಳಿಗೆ, ಸ್ಪೀಕರ್ಗಳಿಗೆ ವಿದ್ಯುತ್ ಬೇಕು. ಹಾಗೆಯೇ ಟಿ ವಿ ನೋಡಲಿಕ್ಕೆ, ನೀವೆಲ್ಲ ಈ ಒಂದು ಸಂವೇದ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ವಿದ್ಯುತ್ ಬೇಕಾಗಿದೆ. ಹಾಗೆಯೇ ಬಾವಿಯಿಂದ ನೀರು ಎತ್ತಲಿಕ್ಕೆ ವಿದ್ಯುತ್ ಬೇಕು. ನಮ್ಮ ಮೊಬೈಲ್ಗಳಿಗೆ ವಿದ್ಯುತ್ ಬೇಕು. ಹಾಗೆಯೇ ಟ್ರೈನ್ಗಳು ಚಲಿಸಲಿಕ್ಕೆ ನಾವು ವಿದ್ಯುತ್ ಬೇಕು. ಎಲೆಕ್ಟ್ರಿಕ್ ಟ್ರೈನ್ಗಳಿದೆ. ಇತ್ತೀಚೆಗೆ ಎಲೆಕ್ಟ್ರಿಕ್ ಕಾರ್ಗಳು ಬಂದಿದೆ, ಎಲೆಕ್ಟ್ರಿಕ್ ಸ್ಕೂಟರ್ಗಳು ಬಂದಿದೆ. ವಾಹನಗಳು ಚಲಿಸಲಿಕ್ಕೂ ಸಹ ನಾವು ವಿದ್ಯುತ್ತನ್ನು ಬಳಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಮನೆಗಳಲ್ಲಿ ಫ್ಯಾನ್ ತಿರುಗಲಿಕ್ಕೆ ವಿದ್ಯುತ್ ಅವಶ್ಯಕವಾಗಿ ಬೇಕು. ಫ್ರಿಡ್ಜ್ಗಳು ಕೆಲಸ ಮಾಡಲಿಕ್ಕೆ ವಿದ್ಯುತ್ ಅವಶ್ಯಕವಾಗಿ ಬೇಕಾಗಿದೆ. ವಿದ್ಯುತ್ ಕಡಿತ ಆದಾಗ ನಾವು ಬೆಳಕನ್ನು ಹೇಗೆ ಪಡಿಬೋದು ಯೋಚನೆ ಮಾಡ್ತಾ ಇದ್ದೀರಲ್ವಾ? ಹೌದು, ವಿದ್ಯುತ್ ಕಡಿತ ಆದಾಗ ನಾವು ಟಾರ್ಚ್ಗಳನ್ನು ಬಳಸ್ತೇವೆ ಅಥವಾ ಜನರೇಟರ್ಗಳನ್ನು ಬಳಸ್ತೇವೆ. ಇತ್ತೀಚೆಗೆ ನಮ್ಮಲ್ಲಿ UPSಗಳು ಬಳಕೆಯಲ್ಲಿದೆ. ಹಾಗಾದರೆ ಟಾರ್ಚ್ನಲ್ಲಿ ವಿದ್ಯುತ್ತು ಹೇಗೆ ಬರುತ್ತೆ? ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಟಾರ್ಚ್ ಬಳಸ್ತಾ ಇದ್ದೀರಾ? ಆದರೆ ಟಾರ್ಚ್ನಲ್ಲಿ ವಿದ್ಯುತ್ ಹೇಗೆ ಬರುತ್ತೆ? ಏನಾದ್ರು ನಿಮ್ಮ ಮನೆಯಿಂದ ಅದರಲ್ಲಿ ವೈರ್ ಏನಾರು ಎಳೆದಿದ್ದಾರಾ? ಇಲ್ಲ. ಹೌದು, ವಿದ್ಯುತ್ ಕೋಶ ವಿದ್ಯುತ್ ಸರಬರಾಜು ಮಾಡುತ್ತೆ. ಟಾರ್ಚ್ನಲ್ಲಿ ವಿದ್ಯುತ್ ಬಲ್ಬ್ ಬೆಳಗಲಿಕ್ಕೆ ವಿದ್ಯುತ್ ಕೋಶ ವಿದ್ಯುತ್ ಸರಬರಾಜನ್ನು ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಬಳಸ್ತಿರುವಂಥ ಟಾರ್ಚನ್ನು ನೀವು ತೆಗೆದುಕೊಳ್ಳಿ, ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ಟಾರ್ಚ್ನಲ್ಲಿ ಬರುವಂಥ ವಿದ್ಯುತ್ ಕೋಶದ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿರುವಂಥ ಟಾರ್ಚನ್ನು ತೆಗೆದುಕೊಳ್ಳಿ, ಅದರಲ್ಲಿ ನಿಮ್ಮ ಪೋಷಕರ ಸಹಾಯದಿಂದ ವಿದ್ಯುತ್ ಕೋಶವನ್ನು ಹೊರತೆಗೆಯಿರಿ. ಅದರಲ್ಲಿರುವಂಥ ಭಾಗಗಳನ್ನು ನೀವು ಗಮನಿಸಿ. ಮೊದಲನೇದು ಲೋಹದ ಟೋಪಿ ಮತ್ತು ಇನ್ನೊಂದು ಲೋಹದ ಬಿಲ್ಲೆ. ಹಾಗೆಯೇ ಆ ವಿದ್ಯುತ್ ಕೋಶವನ್ನು ನಾವು ಈಗ ಒಂದು ವಿಡಿಯೋ ಮೂಲಕ ಪ್ರಾಯೋಗಿಕವಾಗಿ ತಿಳ್ಕೊಳ್ಳೋಣ. ಈಗ ನಿಮ್ಮ ಮನೆಯಲ್ಲೇ ಇರುವಂಥ ಒಂದು ಟಾರ್ಚನ್ನು ತೆಗೆದುಕೊಳ್ಳಿ. ಪೋಷಕರ ಸಹಾಯದಿಂದ ಆ ಟಾರ್ಚ್ನಲ್ಲಿರುವಂಥ ವಿದ್ಯುತ್ ಕೋಶವನ್ನು ನಿಧಾನವಾಗಿ ಹೊರತೆಗೆಯಿರಿ. ಈ ವಿದ್ಯುತ್ ಕೋಶದಲ್ಲಿ ನಾವು ಆಗಲೇ ತಿಳ್ಕೊಂಡಂಗೆ 2 ಧ್ರುವಗಳಿದೆ. ಇದು ಒಂದು ಧ್ರುವ, ಮತ್ತೊಂದು ಧ್ರುವ. ಇಲ್ಲಿ ನಾವು ಚಿಹ್ನೆಯನ್ನು ಗಮನಿಸ್ಬೋದು. ಒಂದು ಕಡೆ ಪ್ಲಸ್ ಇದೆ, ಇನ್ನೊಂದು ಕಡೆ ಮೈನಸ್ ಇದೆ.
ಈ ಪ್ಲಸ್ ಇರುವಂಥ ಭಾಗದಲ್ಲಿ ಲೋಹದ ಟೋಪಿ ಇದೆ, ಕಾಣಿಸ್ತಾ ಇದೆಯಲ್ಲ. ಈ ಲೋಹದ ಟೋಪಿ ವಿದ್ಯುತ್ ಕೋಶದ ಧನಾಗ್ರವಾಗಿರುತ್ತೆ. ಹಾಗೆಯೇ ಇನ್ನೊಂದು ಧ್ರುವವನ್ನು ನೋಡೋಣ. ಇಲ್ಲಿ ನಮಗೆ ಲೋಹದ ಬಿಲ್ಲೆ ಕಾಣಿಸ್ತಾ ಇದೆ, ಇದು ಈ ಒಂದು ಕೋಶದ ಋಣಾಗ್ರವಾಗಿರುತ್ತೆ. ಹಾಗೆಯೇ ಬೇರೆ ಬೇರೆ ರೀತಿಯ ವಿದ್ಯುತ್ ಕೋಶಗಳನ್ನು ನೀವು ಗಮನಿಸಿರ್ಬೋದು. ಈ ರೀತಿ ವಿದ್ಯುತ್ ಕೋಶವನ್ನು ನೋಡಿದ್ದೀರಾ? ಇದರಲ್ಲಿ ಚಿಹ್ನೆಯನ್ನು ನೋಡಿ, ಇಲ್ಲಿ ಮೈನಸ್ ಚಿಹ್ನೆ ಇದೆ, ಇಲ್ಲಿ ಪ್ಲಸ್ ಚಿಹ್ನೆ ಇದೆ. ಇಲ್ಲಿ ಎರಡು ಆಗ್ರಗಳು ಒಂದೇ ಬದಿ ಇದೆ, ಇದು ಧನಾಗ್ರವಾಗಿರುತ್ತೆ, ಇದು ಋಣಾಗ್ರವಾಗಿರುತ್ತೆ. ಇನ್ನೊಂದು ಧ್ರುವದಲ್ಲಿ ಯಾವುದೇ ಆಗ್ರಗಳು ಇರುವುದಿಲ್ಲ, ಇನ್ನೊಂದು ಧ್ರುವದಲ್ಲಿ ಯಾವುದೇ ಆಗ್ರಗಳು ಇರೋದಿಲ್ಲ. ಈ ರೀತಿ ಕೋಶಗಳನ್ನು ಸಾಮಾನ್ಯವಾಗಿ ನಾವು ನಿಮ್ಮ ಆಟಿಕೆ ಕಾರುಗಳಲ್ಲಿ ಬಳಸ್ತೇವೆ. ಈ ರೀತಿಯ ಕೋಶವನ್ನು ಬಳಸೋದು ತುಂಬ ಸುಲಭ. ಯಾಕೆ ಅಂತಂದರೆ ಇದಕ್ಕೆ ಆಗ್ರಗಳಿಗೆ ಜೋಡಿಸಲಿಕ್ಕೆ ಕ್ಯಾಪ್ಗಳು ಸಿಗುತ್ತೆ. ಆ ಕ್ಯಾಪ್ಗಳನ್ನು ನಾವು ಸುಲಭವಾಗಿ ಜೋಡಿಸೋದ್ರ ಮೂಲಕ ಧನಾಗ್ರ ಮತ್ತು ಋಣಾಗ್ರಗಳನ್ನು ನಾವು ಜೋಡಿಸ್ಬೋದು. ಇವನ್ನ ಬಳಸಲಿಕ್ಕೆ ಸುಲಭ. ಮಕ್ಕಳೇ, ನಾವು ವಿಡಿಯೋದಲ್ಲಿ ವಿದ್ಯುತ್ ಕೋಶದ ಸಂಪೂರ್ಣ ಮಾಹಿತಿಯನ್ನು ತಿಳಿದಿದ್ದೇವೆ. ಈಗ ಆ ವಿದ್ಯುತ್ ಕೋಶದಲ್ಲಿ ಏನೆಲ್ಲ ತಿಳಿದಿದ್ದೇವೆ ಅಂದರೆ, ವಿದ್ಯುತ್ ಕೋಶದಲ್ಲಿ ಎರಡು ಆಗ್ರಗಳಿದೆ. ಒಂದು ಧನಾಗ್ರ, ಅದನ್ನು ಅನೋಡ್ ಅಂತ ಕರಿತೇವೆ. ಮತ್ತೊಂದು ಋಣಾಗ್ರವಾಗಿದೆ, ಅದು ಕ್ಯಾಥೋಡ್ ಅಂತ ಕರಿತೇವೆ. ಹಾಗೆ ವಿದ್ಯುತ್ ಕೋಶದಲ್ಲಿ ಯಾವಾಗಲೂ ಧನಾಗ್ರದ ಕಡೆಯಿಂದ ಋಣಾಗ್ರದ ಕಡೆಗೆ ವಿದ್ಯುತ್ ಹರಿಯುತ್ತೆ. ವಿದ್ಯುತ್ ಕೋಶ ಅದರ ಒಳಗೆ ಸಂಗ್ರಹಿಸಲ್ಪಟ್ಟ ರಾಸಾಯನಿಕಗಳನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡುತ್ತೆ. ಈಗ ನಿಮ್ಮ ಮನೆಯಲ್ಲಿರುವ ಟಾರ್ಚಿನಲ್ಲಿ ಬೆಳಕು ಬರುವಂಥ ಭಾಗ ಯಾವುದು? ವಿದ್ಯುತ್ ಬಲ್ಬ್ ಆಗಿದೆ. ಆ ವಿದ್ಯುತ್ ಬಲ್ಬನ್ನು ಪರಿಚಯವನ್ನು ನಾವೀಗ ಮಾಡ್ಕೊಳ್ಳೋಣ. ಏನೇನು ಭಾಗಗಳಿದೆ? ತಂತು ಇದೆ, ಆಧಾರ ತಂತಿ ಇದೆ, ಋಣಾಗ್ರ ಇದೆ ಮತ್ತು ಧನಾಗ್ರ ಇದೆ. ಈ ಬಲ್ಬಿನ ಪರಿಚಯವನ್ನು ನಾವೀಗ ಪ್ರಾಯೋಗಿಕವಾಗಿ ಒಂದು ವಿಡಿಯೋ ಮೂಲಕ ನೋಡ್ಕೊಂಬರೋಣಲ್ವ ಮಕ್ಕಳೇ. ನಾವೀಗ ವಿದ್ಯುತ್ ಬಲ್ಬಿನ ಪರಿಚಯವನ್ನು ಮಾಡ್ಕೊಳ್ಳೋಣ. ಪೋಷಕರ ಸಹಾಯದಿಂದ ನಿಧಾನವಾಗಿ ಅದರಲ್ಲಿರುವಂಥ ಬಲ್ಬನ್ನು ಹೊರತೆಗೀರಿ. ಈ ಬಲ್ಬನ್ನು ಸೂಕ್ಷ್ಮವಾಗಿ ಗಮನಿಸಿ. ಗಾಜಿನ ಬುರುಡೆಯ ಮಧ್ಯಭಾಗದಲ್ಲಿ ತೆಳುವಾದ ತಂತಿ ಕಾಣಿಸ್ತಾ ಇದೆ. ತೆಳುವಾದ ತಂತಿಯನ್ನು ನಾವು ತಂತು ಅಂತ ಕರಿತೀವಿ. ಇದನ್ನು ಟಂಗ್ಸ್ಟನ್ನಿಂದ ತಯಾರಿಸಿರ್ತಾರೆ. ಈ ಬಲ್ಬಿನಲ್ಲಿ ಗಾಜಿನ ನಡುವೆ, ಗಾಜಿನ ಒಳಭಾಗದಲ್ಲಿ ನಿಮಗೆ ತೆಳು ತಂತಿ ಕಾಣಿಸ್ತಾ ಇದೆ, ಸುರುಳಿ ಆಕಾರದ. ಅದನ್ನು ನಾವು ತಂತು, ಫಿಲಮೆಂಟ್ ಅಂತ ಕರಿತೀವಿ. ತಂತುವಿಗೆ ಎರಡು ದಪ್ಪ ತಂತಿಗಳನ್ನು ಜೋಡಿಸಿದ್ದಾರೆ. ಅದರಲ್ಲಿ ಒಂದು ದಪ್ಪ ತಂತಿಯನ್ನು ಈ ಒಂದು ಬಲ್ಬಿನ ಪಾದಕ್ಕೆ ಜೋಡಿಸಿರ್ತಾರೆ. ಇದು ಬಲ್ಬಿನ ಧನಾಗ್ರವಾಗಿರುತ್ತೆ. ಹಾಗೆಯೇ ಇನ್ನೊಂದು ತಂತುವನ್ನು ಪಾದದಲ್ಲಿರುವಂಥ ಲೋಹದ ಒಂದು ಹೊದಿಕೆಗೆ ಜೋಡಿಸಿದ್ದಾರೆ. ಇದು ಈ ಬಲ್ಬಿನ ಋಣಾಗ್ರವಾಗಿರುತ್ತೆ. ನಾವು ಈ ವಿಡಿಯೋದಲ್ಲಿ ಬಲ್ಬಿನ ಪರಿಚಯವನ್ನು ಮಾಡ್ಕೊಂಡಿದ್ದೇವೆ. ಬಲ್ಬಿನಲ್ಲಿ ಬೆಳಕನ್ನು ನೀಡುವಂಥ ತೆಳುವಾದ ತಂತಿ ಬಲ್ಬ್ನ ತಂತು ಆಗಿದೆ. ಇದನ್ನು ಟಂಗ್ಸ್ಟನ್ನಿಂದ ತಯಾರಿಸಿರುತ್ತಾರೆ. ಹಾಗೆಯೇ ತಂತುವಿಗೆ ಆಧಾರವಾಗಿ ಎರಡು ದಪ್ಪ ತಂತಿಗಳನ್ನು ಜೋಡಿಸಿದ್ದು ಅವು ಎರಡು ಆಗ್ರಗಳಾಗಿವೆ. ಒಂದು ಬಲ್ಬಿನ ಪಾದದ ಕೇಂದ್ರದಲ್ಲಿನ ಲೋಹದ ತುದಿಗೆ ಸೇರಿಸಿರ್ತಾರೆ, ಮತ್ತೊಂದು ಪಾದದ ಕವಚಕ್ಕೆ ಜೋಡಿಸಿರ್ತಾರೆ. ಅದು ಆ ಬಲ್ಬಿನ ಋಣಾಗ್ರವಾಗಿರುತ್ತೆ. ವಿದ್ಯುತ್ ಕೋಶಕ್ಕೆ ಈಗ ವಿದ್ಯುತ್ ಬಲ್ಬನ ಜೋಡಣೆಯನ್ನು ಹೇಗೆ ಮಾಡೋಣ? ಈಗ ನಾವು ಅದನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಹೋಗೋಣ. ಬಲ್ಬನ್ನು ಹೇಗೆ ಜೋಡಿಸೋದು? ಎಚ್ಚರಿಕೆಯಿಂದ ನೀವು ನನ್ನ ಜೊತೆಗೆ ಪ್ರಯತ್ನವನ್ನು ಮಾಡಿ. ಏನೇನು ಬೇಕಾಗುತ್ತೆ ಈ ಒಂದು ಪ್ರಯೋಗಗಳನ್ನು ನೀವು ನನ್ನ ಜೊತೆ ಮಾಡಲಿಕ್ಕೆ? ಏನೇನು ಸಾಮಗ್ರಿಗಳು ಬೇಕು ಇವನ್ನ ಹೊಂದಿಸಿಟ್ಕೊಳ್ಳಿ. 4 ಬಣ್ಣದ ಪ್ಲಾಸ್ಟಿಕ್ ಹೊದಿಕೆ ಇರುವಂಥ ವಿದ್ಯುತ್ ತಂತಿ ಬೇಕು. ಹಾಗೆಯೇ ವಿದ್ಯುತ್ ಬಲ್ಬ್, ಇದು ಟಾರ್ಚ್ನಲ್ಲಿ ಬಳಸಿರುವಂಥ ವಿದ್ಯುತ್ ಬಲ್ಬನ್ನು ತೆಗೆದುಕೊಳ್ಳಿ. ವಿದ್ಯುತ್ ಕೋಶ, ಟಾರ್ಚ್ನಲ್ಲಿ ಬಳಸಿರುವಂಥ ವಿದ್ಯುತ್ ಕೋಶವನ್ನು ಬಳಸಿಕೊಳ್ಳಿ.
ಟೇಪ್ ಅಥವಾ ರಬ್ಬರ್ ಬ್ಯಾಂಡ್. ವಿದ್ಯುತ್ ಕೋಶಕ್ಕೆ ನಾವು ವಿದ್ಯುತ್ ಬಲ್ಬನ್ನು ಹೇಗೆ ಜೋಡಿಸಬೇಕು ಅನ್ನೋದನ್ನು ಹಂತ ಹಂತವಾಗಿ ನಾವು ತಿಳಿದುಕೊಳ್ಳೋಣ. ಈಗ ನಾವು ವಿದ್ಯುತ್ ಕೋಶವನ್ನು ವಿದ್ಯುತ್ ಬಲ್ಬಿಗೆ ಜೋಡಿಸೋದನ್ನು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೀವೆಲ್ಲ ವಿದ್ಯುತ್ ಕೋಶವನ್ನು ತೆಗೆದುಕೊಳ್ಳಿ. ಹಾಗೆ 4 ಬಣ್ಣದ ಪ್ಲಾಸ್ಟಿಕ್ ಹೊದಿಕೆ ಇರುವಂತಹ ವಿದ್ಯುತ್ ತಂತಿಯನ್ನು ತೆಗೆದುಕೊಳ್ಳಿ. ಹಾಗೆಯೇ ವಿದ್ಯುತ್ ಬಲ್ಬನ್ನು ತೆಗೆದುಕೊಳ್ಳಿ. ಹಾಗೆ ಒಂದು ಟೇಪು, ಎಲೆಕ್ಟ್ರಿಷಿಯನ್ ಬಳಸುವಂಥ ಟೇಪು ಅಥವಾ ಇನ್ಸುಲೇಷನ್ ಟೇಪನ್ನು ನೀವು ಬಳಸ್ಬೋದು. ಈಗ ಮೊದಲಿಗೆ ಇಷ್ಟು ವಸ್ತುಗಳು ನಿಮ್ಮ ಹತ್ರ ಹೊಂದಿಸಿಟ್ಕೊಂಡಿರಿ. ಈಗ ನಾವು ಮೊದಲಿಗೆ ವಿದ್ಯುತ್ ಕೋಶಕ್ಕೆ ವಿದ್ಯುತ್ ತಂತಿಯನ್ನು ಹೇಗೆ ಜೋಡಿಸೋದನ್ನು ತಿಳ್ಕೊಳ್ಳೋಣ. ಮೊದಲು ವಿದ್ಯುತ್ ತಂತಿಯಲ್ಲಿರುವಂಥ ಪ್ಲಾಸ್ಟಿಕ್ ಹೊದಿಕೆಯನ್ನು ನೀವು ಹೊರ ತೆಗಿಬೇಕು. 2 ಬಣ್ಣದ ತಂತಿಗಳನ್ನು ತೆಗೆದುಕೊಳ್ಳಿ. 2 ಬಣ್ಣದ ವಿದ್ಯುತ್ ತಂತಿಗಳನ್ನು ತೆಗೆದುಕೊಂಡು ಒಂದನ್ನು ಧನಾಗ್ರಕ್ಕೆ ತಾಗುವ ರೀತಿಯಿಂದ, ಲೋಹದ ತಂತಿ ತಾಗುವ ರೀತಿಯಲ್ಲಿ ಬಂಧಿಸಬೇಕು. ವಿದ್ಯುತ್ ಕೋಶದ ಧನಾಗ್ರಕ್ಕೆ ವಿದ್ಯುತ್ ತಂತಿಯ ಲೋಹದ ತಂತಿ ತಾಗಬೇಕು. ಈ ರೀತಿ ಹಿಡಿದಿಟ್ಟು ನೀವು ಅದಕ್ಕೆ ಟೇಪನ್ನು ಹಾಕಿ, ಹಾಗೆಯೇ ಒಂದು ಅಗ್ರವನ್ನು ಜೋಡಿಸಿದ್ದೀವಿ. ಈಗ ಇನ್ನೊಂದು ಅಗ್ರ ಇದೆ, ಋಣಾಗ್ರ. ಇದಕ್ಕೆ ನಾವು ಮತ್ತೊಂದು ಬಣ್ಣದ ವಿದ್ಯುತ್ ತಂತಿಯನ್ನು ತೆಗೆದುಕೊಂಡು ಲೋಹದ ತಂತಿ ಅಗ್ರಕ್ಕೆ ತಾಗುವ ರೀತಿಯಲ್ಲಿ ಹಿಡಿದಿಟ್ಟು ಭದ್ರವಾಗಿ ಟೇಪನ್ನು ಹಾಕಿ. ಈಗ ನಮಗೆ ವಿದ್ಯುತ್ ಕೋಶಕ್ಕೆ ವಿದ್ಯುತ್ ತಂತಿಯನ್ನು ಹೇಗೆ ಜೋಡಿಸೋದು ಅಂತ ಗೊತ್ತಾಯ್ತಲ್ವಾ. ಈಗ ವಿದ್ಯುತ್ ಬಲ್ಬಿಗೆ ನಾವು ವಿದ್ಯುತ್ ತಂತಿಯನ್ನು ಹೇಗೆ ಜೋಡಿಸೋದು. ಈಗ ನಾವು ವಿದ್ಯುತ್ ಬಲ್ಬಿಗೆ ವಿದ್ಯುತ್ ತಂತಿಯನ್ನು ಜೋಡಿಸೋದನ್ನು ತಿಳ್ಕೊಳ್ಳೋಣ. ನಿಮ್ಮಲ್ಲಿರುವಂಥ ವಿದ್ಯುತ್ ಬಲ್ಬನ್ನು ತೆಗೆದುಕೊಳ್ಳಿ. ಹಾಗೆಯೇ ಇನ್ನು ಉಳಿದಂಥ 2 ತಂತಿಗಳಲ್ಲಿರುವಂಥ ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊರ ತೆಗೆದು ತಯಾರು ಮಾಡಿಟ್ಕೊಳ್ಳಿ. ಇದರಲ್ಲಿ ಒಂದು ಬಣ್ಣದ ವಿದ್ಯುತ್ ತಂತಿಯನ್ನು ತೆಗೆದುಕೊಂಡು ಅದರಲ್ಲಿರುವಂಥ ಲೋಹದ ತಂತಿ ವಿದ್ಯುತ್ ಬಲ್ಬಿನ ಧನಾಗ್ರಕ್ಕೆ ಮಾತ್ರ, ಇಲ್ಲಿ ಎಚ್ಚರಿಕೆಯಿಂದ ನೀವು ಇದನ್ನು ಮಾಡಬೇಕಾಗತ್ತೆ. ಇದು ಧನಾಗ್ರ ಆಗಿದೆ. ಈ ಜೋಡಿಸುವಾಗ ನೀವು ಲೋಹದ ಒಂದು ಕವಚಕ್ಕೇನಾದ್ರು ತಾಗಿದರೆ ಧನಾಗ್ರ ಮತ್ತು ಋಣಾಗ್ರ 2 ಸೇರುತ್ತೆ. ಹಾಗಾಗಿ ಧನಾಗ್ರಕ್ಕೆ ಮಾತ್ರ ತಾಗುವ ರೀತಿಯಲ್ಲಿ ನೀವು ಅದನ್ನು ಜೋಡಿಸ್ಬೇಕಾಗತ್ತೆ. ಧನಾಗ್ರಕ್ಕೆ ನಾವು ಜೋಡಿಸ್ತಾ ಇದ್ದೇನೆ. ಈಗ ನಮ್ಮ ಹತ್ರ ಇನ್ನೊಂದು ಬಣ್ಣದ ತಂತಿ ನಮ್ಮ ಹತ್ರ ಇದೆ. ಋಣಾಗ್ರ ಎಲ್ಲಿದೆ ನೋಡಿ, ವೆರಿ ಗುಡ್. ಈ ಬಲ್ಬಿನ ಪಾದದ ಕವಚದಲ್ಲಿದೆ. ನಾನು ಇಲ್ಲಿಗೆ ಇದನ್ನು ಬಂಧಿಸ್ತಾ ಇದ್ದೇನೆ. ವಿದ್ಯುತ್ ಬಲ್ಬಿಗೆ ವಿದ್ಯುತ್ ತಂತಿಯನ್ನು ಜೋಡಿಸಿರುವಂಥದ್ದು. ಹಾಗೆ ವಿದ್ಯುತ್ ಕೋಶಕ್ಕೆ ವಿದ್ಯುತ್ ತಂತಿಯನ್ನು ಜೋಡಿಸಿರುವಂಥದ್ದು. ಈಗ ನಾವು ವಿದ್ಯುತ್ ಕೋಶವನ್ನು ವಿದ್ಯುತ್ ಬಲ್ಬಿಗೆ ಜೋಡಣೆಯನ್ನು ಮಾಡೋದನ್ನು ನೋಡೋಣ. ಆ 2 ವಸ್ತುಗಳನ್ನು ಯಾವ ರೀತಿ ನಾವು ಜೋಡಿಸಿದಾಗ ವಿದ್ಯುತ್ ಬಲ್ಬ್ ಬೆಳಗುತ್ತೆ ಅನ್ನೋದನ್ನು 6 ವಿಧಾನಗಳಲ್ಲಿ ನಾವು ಜೋಡಿಸ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಒಂದು ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ರೀತಿ ಕೋಷ್ಟಕವನ್ನು ರಚನೆ ಮಾಡಿ. ಕ್ರಮ ಸಂಖ್ಯೆ 1 ರಿಂದ 6 ಇರಲಿ. ಜೋಡಿಸುವಂಥ ವಿಧಾನ, ಅದರಲ್ಲಿ ಯಾವ ವಿಧಾನದಲ್ಲಿ ಬಲ್ಪು ಬೆಳಗುತ್ತೆ, ಯಾವ ವಿಧಾನದಲ್ಲಿ ಬಲ್ಪು ಬೆಳಗೋದಿಲ್ಲ, ಹೌದು ಅಥವಾ ಇಲ್ಲ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಈಗ 1ನೇ ವಿಧಾನವನ್ನು ನಾನು ನಿಮಗೆ ಚಿತ್ರದಲ್ಲಿ ತೋರಿಸ್ತೇನೆ. ಆ ಚಿತ್ರದಲ್ಲಿರುವಂತೆ ನೀವು ಜೋಡಿಸಿ.
ಈಗ ನಮ್ಮ ಹತ್ರ ಎರಡು ವಸ್ತುಗಳು ಇದೆ. ಒಂದನೇದು ವಿದ್ಯುತ್ ಬಲ್ಬಿಗೆ ವಿದ್ಯುತ್ ತಂತಿಯನ್ನು ಜೋಡಿಸಿರುವಂಥದ್ದು, ಮತ್ತೊಂದು ವಿದ್ಯುತ್ ಕೋಶಕ್ಕೆ ವಿದ್ಯುತ್ ತಂತಿಯನ್ನು ಜೋಡಿಸಿರುವಂಥದ್ದು. ಈಗ ವಿದ್ಯುತ್ ಕೋಶವನ್ನು ವಿದ್ಯುತ್ ಬಲ್ಬ್ನೊಂದಿಗೆ ಹೇಗೆ ಸಂಪರ್ಕವನ್ನು ಮಾಡಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಹಾಗೆ ನಿಮ್ಮ ಹತ್ರ ಇರುವಂಥ ನೋಟ್ಬುಕ್ನಲ್ಲಿ ಕೋಷ್ಟಕದಲ್ಲಿ ಬರಿತಾ ಹೋಗಿ. ಒಂದನೇ ವಿಧಾನ, ವಿದ್ಯುತ್ ಕೋಶದ ಧನಾಗ್ರವನ್ನು ವಿದ್ಯುತ್ ಬಲ್ಬಿನ ಧನಾಗ್ರಕ್ಕೆ ಸಂಪರ್ಕವನ್ನು ಮಾಡೋದು. ಹಾಗೆಯೇ ಈಗ ನಮ್ಮ ಹತ್ರ ಇನ್ನೂ ಎರಡು ಸ್ವತಂತ್ರ ತಂತಿಗಳಿದೆ, ಜೋಡಿಸಿದ್ವಲ್ವಾ? ಈಗ ನಿಮಗೆ ಕಾಣಿಸ್ತಾ ಇದೆಯಾ? ವಿದ್ಯುತ್ ಬಲ್ಬು ಬೆಳಗ್ತಾ ಇದೆ. ಈಗ ಮುಂದಿನ ವಿಧಾನಕ್ಕೆ ಹೋಗೋಣ. ಒಂದನೇ ವಿಧಾನವನ್ನು ನಾವು ತಿಳ್ಕೊಂಡ್ವಿ. ಈಗ ಎರಡನೆಯ ವಿಧಾನವನ್ನು ನೋಡೋಣ. ವಿದ್ಯುತ್ ಕೋಶದಲ್ಲಿರುವಂಥ ಧನಾಗ್ರಕ್ಕೆ ವಿದ್ಯುತ್ ಬಲ್ಬಿನ ಎರಡು ಆಗ್ರಗಳನ್ನು ಸೇರಿಸೋಣ. ವಿದ್ಯುತ್ ಕೋಶದ ಧನಾಗ್ರಕ್ಕೆ ವಿದ್ಯುತ್ ಬಲ್ಬಿನಲ್ಲಿರುವಂಥ ಎರಡು ಆಗ್ರಗಳನ್ನು ನಾನು ಜೋಡಿಸಿದ್ದೀನಿ. ಈಗ ವಿದ್ಯುತ್ ಬಲ್ಬ್ ಬೆಳಗ್ತಿದೆಯಾ? ನೀವು ಮಾಡ್ತಿರುವಂಥ ಪ್ರಯೋಗದಲ್ಲಿ ಏನಾದ್ರು ಬೆಳಗ್ತಿದೆಯಾ? ನೋಡಿ ಮಕ್ಕಳೇ, ಏನಾಗ್ತಿದೆ? ಬೆಳಗುತ್ತೋ ಇಲ್ವೋ, ಹೌದು ಅಥವಾ ಇಲ್ಲ ಅಂತ ನಿಮ್ಮ ಕೋಷ್ಟಕದಲ್ಲಿ ಎರಡನೇ ವಿಧಾನದಲ್ಲಿ ಇದನ್ನು ಬರೆದಿಟ್ಕೊಳ್ಳಿ. ಮುಂದಿನ ವಿಧಾನಕ್ಕೆ ಹೋಗೋಣ. ಮೂರನೇ ವಿಧಾನ. ಈಗ ಮೂರನೇ ವಿಧಾನವನ್ನು ನಾವು ಗಮನಿಸೋಣ. ಮೂರನೇ ವಿಧಾನದಲ್ಲಿ ವಿದ್ಯುತ್ ಕೋಶದ ಋಣಾಗ್ರಕ್ಕೆ ವಿದ್ಯುತ್ ಬಲ್ಬಿನ ಎರಡು ಆಗ್ರಗಳನ್ನು ನಾವು ಜೋಡಿಸ್ಬೇಕು. ಋಣಾಗ್ರಕ್ಕೆ ವಿದ್ಯುತ್ ಬಲ್ಬಿನ ಎರಡು ಆಗ್ರಗಳನ್ನು ಜೋಡಿಸ್ತೀನಿ. ಈಗ ನಮಗೆ ವಿದ್ಯುತ್ ಬಲ್ಬು ಬೆಳಗಿದೆಯಾ? ನಿಮಗೇನಾದ್ರು ಬೆಳಗ್ತಿದೆಯಾ? ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ಇದನ್ನು ನಾವು ಮೂರನೇ ವಿಧಾನಕ್ಕೆ ಕೋಷ್ಟಕದಲ್ಲಿ ಬರೆದಿಟ್ಕೊಳ್ಳಿ, ಹೌದು ಅಥವಾ ಇಲ್ಲ. ವಿದ್ಯುತ್ ಮುಂದಿನ ವಿಧಾನಕ್ಕೆ ಹೋಗೋಣ. ನಾಲ್ಕನೇ ವಿಧಾನ. ಮುಂದಿನ ವಿಧಾನ, ಕೋಶದ ಧನಾಗ್ರವನ್ನು ಬಲ್ಬಿನ ಧನಾಗ್ರಕ್ಕೆ ಜೋಡಿಸ್ತೀನಿ. ಕಾಣಿಸ್ತಿದೆಯಾ? ನೀವು ಹಂಗೆ ಮಾಡ್ತಿದ್ರಲ್ಲ ನನ್ನೊಟ್ಟಿಗೆ? ಹೌದು. ಈಗ ಕೋಶದ ಋಣಾಗ್ರವನ್ನು ನಾನು ಜೋಡಿಸ್ತಿಲ್ಲ. ಈಗ ವಿದ್ಯುತ್ ಬಲ್ಬ್ ಬೆಳಗುತ್ತಾ ಅಲ್ವಾ? ನಿಮ್ಮ ಹತ್ರ ಸರಿ. ನಿಮ್ಮ ಪ್ರಯೋಗದಲ್ಲಿ ಏನು ಬಂದಿರುತ್ತೆ ಅದನ್ನು ನಿಮ್ಮ ನೋಟ್ಬುಕ್ನಲ್ಲಿರುವಂಥ ಕೋಷ್ಟಕದಲ್ಲಿ ಬರೆದಿಟ್ಕೊಳ್ಳಿ. ಐದನೇ ವಿಧಾನಕ್ಕೆ ಹೋಗೋಣ. ಅಂತ 5 ಅಲ್ವಾ? ಐದನೇ ಹಂತಕ್ಕೆ ಹೋಗೋಣ. ಈಗ ನೆಕ್ಸ್ಟು ವಿದ್ಯುತ್ ಕೋಶದ ಋಣಾಗ್ರವನ್ನು ವಿದ್ಯುತ್ ಬಲ್ಬಿನ ಋಣಾಗ್ರಕ್ಕೆ ಜೋಡಿಸ್ತೀನಿ. ಕಾಣಿಸ್ತಿದೆಯಾ ಇಲ್ಲಿ ಜೋಡಿಸಿರೋದು? ಧನಾಗ್ರ, ಬಲ್ಬಿನ ಧನಾಗ್ರವನ್ನು ಕೋಶದ ಧನಾಗ್ರಕ್ಕೆ ಜೋಡಿಸಲ್ಲ. ಈಗ ವಿದ್ಯುತ್ ಬಲ್ಬ್ ಬೆಳಗುತ್ತಾ? ನೋಡಿ, ನೀವು ಮಾಡ್ತಿರುವಂಥ ಪ್ರಯೋಗದಲ್ಲಿ ಏನಾದ್ರು ಬೆಳಗಿದೆಯಾ? ಇದನ್ನು ನೀವು ನೋಟ್ಬುಕ್ಕಲ್ಲಿ ಬರೆದಿಟ್ಕೊತೀರಾ? ವೆರಿ ಗುಡ್. ಮುಂದಿನ ವಿಧಾನವನ್ನು ನೋಡೋಣ. ಆರನೇ ವಿಧಾನವನ್ನು ನೋಡೋಣ. ಮತ್ತೆ ಇದನ್ನು ಸ್ವತಂತ್ರ ಮಾಡಿ. ವಿದ್ಯುತ್ ಕೋಶದ ಋಣಾಗ್ರವನ್ನು ವಿದ್ಯುತ್ ಬಲ್ಬಿನ ಧನಾಗ್ರಕ್ಕೆ, ಹಾಗೆಯೇ ವಿದ್ಯುತ್ ಬಲ್ಬಿನ ಋಣಾಗ್ರವನ್ನು ವಿದ್ಯುತ್ ಕೋಶದ ಧನಾಗ್ರಕ್ಕೆ ನಾನು ಜೋಡಿಸ್ತಾ ಇದ್ದೇನೆ. ವಿದ್ಯುತ್ ಬಲ್ಬು ಈಗ ಬೆಳಗ್ತಿದೆಯಾ? ನೀವು ಮಾಡ್ತಿರುವಂಥ ಪ್ರಯೋಗದಲ್ಲಿ ಏನಾಗಿದೆ ಗಮನಿಸಿ ಮಕ್ಕಳೇ. ನೋಡಿ, ನೀವು ಪ್ರಯೋಗ ಮಾಡ್ತಿದ್ದೀರಲ್ಲ? ಹಾಂ, ಆರನೇ ವಿಧಾನದಲ್ಲಿ ವಿದ್ಯುತ್ ಬಲ್ಬ್ ಬೆಳಗಿದೆಯೋ ಇಲ್ವೋ ಅನ್ನೋದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಬರೆದಿಟ್ಕೊಳ್ಳಿ. ಈಗ 1 ರಿಂದ 6 ವಿಧಾನಗಳಲ್ಲಿ ನಾವು ವಿದ್ಯುತ್ ಕೋಶವನ್ನು ಮತ್ತು
ವಿದ್ಯುತ್ ಬಲ್ಬನ್ನು ನಾವು ಜೋಡಿಸಿದ್ವಿ. ಯಾವ ಯಾವ ವಿಧಾನಗಳಲ್ಲಿ ವಿದ್ಯುತ್ ಬಲ್ಬ್ ಬೆಳಗ್ತು, ಯಾವ ಯಾವ ವಿಧಾನದಲ್ಲಿ ಜೋಡಿಸಿದಾಗ ವಿದ್ಯುತ್ ಬಲ್ಬ್ ಬೆಳಗಲಿಲ್ಲ ಅನ್ನೋದನ್ನು ಗಮನಿಸಿ. ಯಾಕೆ ವಿದ್ಯುತ್ ಬಲ್ಬ್ ಬೆಳಗ್ತು ಕೆಲವೊಂದು ವಿಧಾನದಲ್ಲಿ ಜೋಡಿಸಿದಾಗ, ಹಾಗೆ ಕೆಲವೊಂದು ವಿಧಾನದಲ್ಲಿ ಜೋಡಿಸಿದಾಗ ಯಾಕೆ ವಿದ್ಯುತ್ ಬಲ್ಬ್ ಬೆಳಗಲಿಲ್ಲ ಅನ್ನೋದನ್ನು ಯೋಚನೆ ಮಾಡಿ. ಕಾರಣ ಏನಾದ್ರು ಸಿಗ್ಬೋದಾ? ಕಾರಣ ಕಂಡುಹಿಡಿತೀರಾ? ಹೇಳ್ತೀರಾ ಕಾರಣನ? ಏನಿರ್ಬೋದು ಕಾರಣ? ಹೌದು, ಅಂದರೆ ವಿದ್ಯುತ್ ಕೋಶದಲ್ಲಿರುವಂಥ 2 ಆಗ್ರಗಳು ವಿದ್ಯುತ್ ಬಲ್ಬ್ನಲ್ಲಿರುವಂಥ 2 ಆಗ್ರಗಳಿಗೆ ಸರಿಯಾಗಿ ಜೋಡಣೆಯಾದಾಗ ಮಾತ್ರ ವಿದ್ಯುತ್ ಹರಿವು ಉಂಟಾಗುತ್ತೆ. ಆವಾಗ ವಿದ್ಯುತ್ ಮಂಡಲ ರಚನೆ ಆಗುತ್ತೆ. ಆಗ ಮಾತ್ರ ವಿದ್ಯುತ್ತು ದೀಪ ಬೆಳಗುತ್ತೆ. ಇಲ್ಲಿ ನಾವು 1ನೇ ವಿಧಾನವನ್ನು ಮಾಡಿದಾಗ ವಿದ್ಯುತ್ ಕೋಶದ ಧನಾಗ್ರವನ್ನು ಧನಾಗ್ರಕ್ಕೆ, ಋಣಾಗ್ರವನ್ನು ಋಣಾಗ್ರಕ್ಕೆ ಜೋಡಣೆಯನ್ನು ಮಾಡ್ತೇವೆ. ಇವಾಗ ಏನಾಗುತ್ತೆ, ಈಗ ನಿಮ್ಮ ಹತ್ರ 6 ವಿಧಾನಗಳಲ್ಲಿ ಕೋಶ ಮತ್ತು ವಿದ್ಯುತ್ ಬಲ್ಬನ್ನು ಜೋಡಿಸಿರುವಂಥ ಪ್ರಾಯೋಗಿಕವಾದ ಒಂದು ಹಂತಗಳನ್ನು ಬಳಸಿ ನೀವು ಮಾಡಿರುವಂಥ ಕೋಷ್ಟಕ ನಿಮ್ಮ ಹತ್ರ ರೆಡಿ ಇದೆ. ಯೋಚನೆ ಮಾಡಿ, ಯಾವ ಜೋಡಣೆಯಲ್ಲಿ ವಿದ್ಯುತ್ ಬಲ್ಬ್ ಬೆಳಗಿದೆ, ಯಾವ ಜೋಡಣೆಯಲ್ಲಿ ವಿದ್ಯುತ್ ಬಲ್ಬ್ ಬೆಳಗಲಿಲ್ಲ? ಕಾರಣ ಏನಾದ್ರು ಸಿಗುತ್ತಾ? ನಿಮಗೆ ಕಾರಣ ಕಂಡುಹಿಡಿಯೋಕ್ಕಾಗುತ್ತಾ? ಯೋಚನೆ ಮಾಡಿ ಮಕ್ಕಳೇ, ಯಾಕಿರ್ಬೋದು? ವಿದ್ಯುತ್ ಬಲ್ಬ್ ಬೆಳಗಲು ಅಥವಾ ಬೆಳಗದೇ ಇರಲು ಕಾರಣವನ್ನು ನೀವು ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೇನೆ. ಅಂದರೆ ವಿದ್ಯುತ್ ಪ್ರವಾಹ ಉಂಟಾಗಲಿಕ್ಕೆ ವಿದ್ಯುತ್ ಕೋಶದ ಧನಾಗ್ರ ಬಲ್ಬ್ನ ಧನಾಗ್ರಕ್ಕೆ ಹಾಗೂ ವಿದ್ಯುತ್ ಕೋಶದ ಋಣಾಗ್ರ ಬಲ್ಬ್ನ ಋಣಾಗ್ರಕ್ಕೆ ಜೋಡಣೆ ಆಗಿರಲೇಬೇಕು. ಆಗ ಮಾತ್ರ ವಿದ್ಯುತ್ ಹರಿಯಲು ಪೂರ್ಣ ಪಥ ಒದಗಿಸಿದಂತಾಗುತ್ತೆ. ಇದನ್ನೇ ನಾವು ವಿದ್ಯುತ್ ಮಂಡಲ ಅಂತ ಕರಿತೇವೆ. ಯಾವುದನ್ನು ನಾವು ವಿದ್ಯುತ್ ಮಂಡಲ ಅಂತ ಕರಿತೇವೆ ಅಂತ ಗೊತ್ತಾಯ್ತಲ್ವಾ? ಈಗ ವಿದ್ಯುತ್ತಿನ ಹರಿವು ಅಂದರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ತು ಯಾವ ದಿಕ್ಕಿನಲ್ಲಿ ಹರಿಯುತ್ತೆ, ಯಾವ ರೀತಿ ಹರಿಯುತ್ತೆ ಅನ್ನೋದನ್ನು ನೋಡೋಣ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ವಿದ್ಯುತ್ ಕೋಶದ ಧನ ತುದಿಯಿಂದ ಋಣ ತುದಿಗೆ ಅಂತ ಪರಿಗಣಿಸ್ತೇವೆ. ಯಾವ ರೀತಿ ಅಂತ ನೋಡಿ, ಅದರ ಧನಾಗ್ರದ ಕಡೆಯಿಂದ ಋಣಾಗ್ರದ ಕಡೆಗೆ ಅನ್ನೋದು ವಿದ್ಯುತ್ತಿನ ಹರಿವಾಗಿರುತ್ತೆ. ಇದು ಕೋಶಗಳಲ್ಲಿ ಮಾತ್ರ. ಈ ಅವಧಿಯಲ್ಲಿ ನೀವು ಏನೆಲ್ಲ ತಿಳ್ಕೊಂಡ್ರಿ ಅನ್ನೋದನ್ನು ನೋಡೋಣ. ವಿದ್ಯುತ್ತಿನ ಪ್ರಾಮುಖ್ಯತೆಯನ್ನು ತಿಳಿದಿರಿ, ವಿದ್ಯುತ್ ಕೋಶದ ಪರಿಚಯವನ್ನು ಮಾಡ್ಕೊಂಡಿರಿ, ವಿದ್ಯುತ್ ಬಲ್ಬಿನ ಪರಿಚಯವನ್ನು ಮಾಡ್ಕೊಂಡಿದ್ದೀರಾ, ವಿದ್ಯುತ್ ಮಂಡಲವನ್ನು ರಚಿಸೋದನ್ನು ನೀವು ಕಲ್ತಿದ್ದೀರಾ. ಈ ಅವಧಿಯಲ್ಲಿ ನೀವು ಕಲಿತಂಥ ವಿಷಯವನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಕೊಡೋದ್ರ ಮೂಲಕ ಹೇಳ್ತೀರಲ್ಲ? ವೆರಿ ಗುಡ್. ಈಗ 1ನೇ ಪ್ರಶ್ನೆ, ವಿದ್ಯುತ್ ಕೋಶ ಮತ್ತು ಬಲ್ಬ್ಗಳು ಡ್ಯಾಶ್ ಆಗ್ರಗಳನ್ನು ಹೊಂದಿರುತ್ತವೆ? 2, 4, 3, 1. ಯೋಚನೆ ಮಾಡ್ತಾಯಿದ್ದೀರಾ? ಉತ್ತರ ನೋಡೋಣ. ವೆರಿ ಗುಡ್. ನೀವು 2 ಅಂತಲೇ ಬರೆದಿರ್ತೀರ ಅಂದ್ಕೊಂಡಿದ್ದೀನಿ. ಉತ್ತರ ಏನಾಗಿದೆ? 2 ಆಗಿದೆ. ವಿದ್ಯುತ್ ಕೋಶ ಮತ್ತು ಬಲ್ಬ್ಗಳು 2 ಆಗ್ರಗಳನ್ನು ಹೊಂದಿರುತ್ತವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಬಲ್ಬ್ನಲ್ಲಿ ಬೆಳಕು ನೀಡುವಂಥ ಭಾಗ ಡ್ಯಾಶ್ ಯಾವುದಾಗಿದೆ? ಬೆಳಕು ನೀಡುವಂಥ ಭಾಗ ಯೋಚನೆ ಮಾಡ್ತಾಯಿದ್ದೀರಾ? ವಿದ್ಯುತ್ ತಂತಿ, ಗಾಜಿನ ಬುರುಡೆ, ತಂತು, ಆಗ್ರಗಳು. ಯಾವುದಿರ್ಬೋದು ಮಕ್ಕಳೇ? ಎಸ್, ನಿಮ್ಮ ಉತ್ತರ ಸರಿ ಇದೆ. ತಂತು ವಿದ್ಯುತ್ ಬಲ್ಬ್ನಲ್ಲಿ ಬೆಳಕು ನೀಡುವಂಥ ಭಾಗ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೋಶದಲ್ಲಿ ವಿದ್ಯುತ್ ಡ್ಯಾಶ್ ಆಗ್ರದಿಂದ ಡ್ಯಾಶ್ ಆಗ್ರದ ಕಡೆಗೆ ಹರಿಯುತ್ತದೆ? ವಿದ್ಯುತ್ ಕೋಶದಲ್ಲಿ ಯಾವ ಆಗ್ರದ ಕಡೆಯಿಂದ ಯಾವ ಆಗ್ರದ ಕಡೆಗೆ ವಿದ್ಯುತ್ ಹರಿಯುತ್ತದೆ ಅನ್ನೋದು ಪ್ರಶ್ನೆ ಆಗಿದೆ. ಧನಾಗ್ರದಿಂದ ಋಣಾಗ್ರ, ಋಣಾಗ್ರದಿಂದ ಧನಾಗ್ರ, 2 ಆಗ್ರಗಳ ಕಡೆ ಮೇಲಿನ ಎಲ್ಲವೂ. ಯಾವುದಾಗಿರ್ಬೋದು ಉತ್ತರ? ವೆರಿ ಗುಡ್. ನೀವು ನಿಮ್ಮ ಊಹಿಸಿದಂಥ ಉತ್ತರ ಸರಿಯಾಗಿದೆ. ಧನಾಗ್ರದಿಂದ ಋಣಾಗ್ರದ ಕಡೆಗೆ ವಿದ್ಯುತ್ ಕೋಶದಲ್ಲಿ ಹರಿಯುತ್ತದೆ. ಈಗ ಈ ಒಂದು ಅಧ್ಯಾಯವನ್ನು ಕಲಿತಾಗ ಕೆಲವೊಂದು ಪ್ರಯೋಗಗಳನ್ನು ನೀವು ಮುಂದುವರಿಸ್ತೀರಾ. ಅದಕ್ಕೋಸ್ಕರ ಕೆಲವೊಂದು ಎಚ್ಚರಿಕೆಯನ್ನು
ತಿಳ್ಕೊಳ್ಳಿ. ಈ ರೀತಿ ಫಲಕಗಳನ್ನು ನೀವು ನೋಡಿರ್ತೀರ. ಮನೆ ಹತ್ತಿರ ಇರುವಂಥ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು ಅಥವಾ ಹೈ ವೋಲ್ಟೇಜ್ ಇರುವಂಥ ಜಾಗಗಳಲ್ಲಿ ಎಚ್ಚರಿಕೆಯ ಒಂದು ಫಲಕಗಳನ್ನು ಹಾಕಿರ್ತಾರೆ. ಅಂದರೆ ನೀವು ಈ ಸೂಚನಾ ಫಲಕನ ನೋಡಿದಂಥ ಜಾಗದಲ್ಲಿ ವಿದ್ಯುತ್ ಅಪಘಾತಗಳು ಅಥವಾ ವಿದ್ಯುತ್ ಆಘಾತಗಳು ಉಂಟಾಗುವಂಥ ಸಂದರ್ಭಗಳು ಇರ್ತವೆ. ಅದಕ್ಕೋಸ್ಕರ ನೀವು ಯಾವತ್ತೂ ಅದನ್ನು ಮುಟ್ಟಬೇಡಿ. ಹಾಗೆಯೇ ವಿದ್ಯುತ್ ತುಂಬ ಅಪಾಯವನ್ನು ಉಂಟು ಮಾಡುತ್ತೆ. ಇದು ಕೆಲವೊಂದು ಸಲ ತೀವ್ರ ಗಾಯವನ್ನು ಉಂಟು ಮಾಡ್ಬೋದು ಅಥವಾ ಸಾವೇ ಸಂಭವಿಸ್ಬೋದು. ಆದ್ದರಿಂದ ವಿದ್ಯುತ್ ಸಾಕೆಟ್ಗಳು, ಪ್ಲಾಸ್ಟಿಕ್ ಹೊದಿಕೆ ಇಲ್ಲದೇ ಇರುವಂಥ ಯಾವುದೇ ಉಪಕರಣಗಳನ್ನು ನೀವು ಮುಟ್ಟಬೇಡಿ. ಹಾಗೆಯೇ ಜನರೇಟರ್ನಿಂದ ಉತ್ಪತ್ತಿಯಾಗುವಂಥ ವಿದ್ಯುತ್ ಕೂಡ ಅಪಾಯವನ್ನು ತಂದೊಡ್ಡುತ್ತೆ. ಏನು ಮಾಡಬೇಕು ಮನೆಯಲ್ಲಿ? ಈ ಪಾಠವನ್ನು ವೀಕ್ಷಿಸಿದ ನಂತರ ವಿದ್ಯುತ್ ಬಲ್ಬಿನ ಚಿತ್ರ ಬರೆದು ಭಾಗಗಳನ್ನು ಹೆಸರಿಸಿ, ವಿದ್ಯುತ್ ಬಲ್ಬ್ನೊಂದಿಗೆ ವಿದ್ಯುತ್ ಕೋಶವನ್ನು ವಿದ್ಯುತ್ ತಂತಿಯಿಂದ ಜೋಡಿಸುವುದನ್ನು ಏನು ನಾವೀಗ ಪ್ರಯೋಗ ಮಾಡಿದ್ದೇವೆ ಅದನ್ನು ನೀವು ಅಭ್ಯಾಸವನ್ನು ಮಾಡಿ. ಹಾಗೆಯೇ ಈ ಒಂದು ಜೋಡಣೆಯನ್ನು ನಿಮ್ಮ ಶಿಕ್ಷಕರಿಗೆ ಅದನ್ನು ತೋರಿಸಿ, ನಿಮ್ಮ ಪೋಷಕರಿಗೆ ತೋರಿಸಿ. ಮತ್ತೊಂದು ಎಚ್ಚರಿಕೆ ಇದೆ. ವಿದ್ಯುತ್ ಬಲ್ಬ್ನ 2 ಅಗ್ರಗಳನ್ನು ಕೋಶದ ಒಂದು ಅಗ್ರಕ್ಕೆ ಜೋಡಿಸಬಾರ್ದು. ಇದರಿಂದ ಏನಾಗುತ್ತೆ, ಬಲ್ಬುಗಳ ತಂತು ಫ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ವಿದ್ಯುತ್ ಕೋಶದ 2 ಅಗ್ರಗಳನ್ನು ಸ್ವಿಚ್ಚು ಅಥವಾ ಬಲ್ಬುಗಳಂಥ ಸಾಧನಗಳು ಇಲ್ಲದೇ ಜೋಡಿಸ್ಬೇಡಿ. ಇದರಿಂದ ಏನಾಗುತ್ತೆ, ನಿಮ್ಮ ವಿದ್ಯುತ್ ಕೋಶ ಬೇಗ ಅದರ ರಾಸಾಯನಿಕ ಖಾಲಿಯಾಗಿ ಕೋಶ ಹಾಳಾಗುತ್ತೆ. ಈ ಅವಧಿಯಲ್ಲಿ ಏನೆಲ್ಲ ತಿಳ್ಕೊಂಡಿವಿ ಅಂತ ಗೊತ್ತಿದೆ. ಇದೇ ಪಾಠದ ಮುಂದಿನ ಅವಧಿಯಲ್ಲೂ ಸಹ ಸಾಕಷ್ಟು ಚಟುವಟಿಕೆಗಳಿದೆ. ಆ ಚಟುವಟಿಕೆಗಳಿಗೆ ನೀವು ಮುಂದಿನ ಅವಧಿಗೆ ಏನೆಲ್ಲ ತಯಾರಿ ಮಾಡ್ಕೊಬೇಕು ಅನ್ನೋದನ್ನು ಗಮನಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಮುಂದಿನ ಪಾಠಕ್ಕೆ ಈ ವಸ್ತುಗಳನ್ನು ತಯಾರು ಮಾಡಿ ಇಟ್ಕೊಳ್ಳಿ. ಒಂದನೆಯದು ವಿದ್ಯುತ್ ಕೋಶ. ಒಂದು ವಿದ್ಯುತ್ ಕೋಶವನ್ನು ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ. ವಿದ್ಯುತ್ ಬಲ್ಬ್ ಒಂದು ಇಟ್ಕೊಳ್ಳಿ. ವಿದ್ಯುತ್ ತಂತಿ ನಿಮ್ಮ ಹತ್ರ ಇರಲಿ. ಡ್ರಾಯಿಂಗ್ ಪಿನ್ಗಳು, ಸೇಫ್ಟಿ ಪಿನ್ಗಳು, ಚಿಕ್ಕ ಮರದ ಹಲಗೆ ಅಥವಾ ಥರ್ಮಾಕೋಲಿನ ಚಿಕ್ಕದಾದ ಒಂದು ಪೀಸ್ ನಿಮ್ಮ ಹತ್ರ ಇರಲಿ. ಪೆನ್ಸಿಲ್ ಲೆಡ್, ಮೊಳೆ, ದಾರ, ರಬ್ಬರ್, ಮರದ ಕಡ್ಡಿ, ಗಾಜಿನ ತುಂಡು, ಪೆನ್ನು, ಈ ಥರ ಮುಂತಾದ ವಸ್ತುಗಳನ್ನು ನೀವು ಸಂಗ್ರಹಿಸಿ ಇಟ್ಕೊಳ್ಳಿ. ಇಷ್ಟು ಹೊತ್ತಿನವರೆಗೆ ಈ ಪಾಠವನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ, ಚಟುವಟಿಕೆಯನ್ನು ಮಾಡಿದ್ದೀರಿ. ಈ ಚಟುವಟಿಕೆಯನ್ನು ಮುಂದುವರಿಸಿ ಮತ್ತು ನಿಮ್ಮ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಆ ಚಟುವಟಿಕೆಯನ್ನು ತಗೊಂಡೋಗಿ ತೋರಿಸ್ತಿರಲ್ವ ಮಕ್ಕಳೇ? ನಿಮಗೆ ಧನ್ಯವಾದಗಳು. ಪ್ರಸ್ತುತಿ ಧನಂಜಯ ಮೂರ್ತಿ AP, ಸಹ ಶಿಕ್ಷಕರು, ಸಾಹಿಪ್ರ ಶಾಲೆ, ಲಕ್ಷ್ಮೀಪುರ, ಬೀರೂರು ವಲಯ, ಚಿಕ್ಕಮಗಳೂರು ಜಿಲ್ಲೆ.